ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯ. ಹಾಗೆ ಕನ್ನಡದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ನಾವು ಇಷ್ಟು ದಿನ ಪದ, ಅಕ್ಷರಗಳು, ಒತ್ತಕ್ಷರಗಳು ಇವುಗಳನ್ನೆಲ್ಲ ತಿಳ್ಕೊಂಡ್ವಿ. ಆದರೆ ಕೆಲವೊಂದಷ್ಟು ಸಾಮಾನ್ಯ ವಿಷಯಗಳಿರುತ್ತೆ, ಅದರ ಬಗ್ಗೆನೇ ನಾವು ಗಮನ ಕೊಡಲ್ಲ. ಇವತ್ತು ಅಂತಹ ಸಾಮಾನ್ಯ ವಿಷಯಗಳನ್ನು ಹಾಗೂ ಕನ್ನಡದ ವಿದ್ಯಾರ್ಥಿಗಳಿಗೆ, ಕನ್ನಡವನ್ನು ಓದುತ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಮೂಲಭೂತ ವಿಷಯಗಳು ಗೊತ್ತಿರಲೇಬೇಕು ಅಂತ ಹೇಳಿ ನಾನಿವತ್ತು ನಿಮಗೆ ಕನ್ನಡದಲ್ಲಿ ದಿನಗಳು, ಮಾಸಗಳು ಹಾಗೆ ಕನ್ನಡದ ಅಂಕಿಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ದಿನಗಳು, ಬಹುತೇಕ ಇವತ್ತು ದಿನಗಳನ್ನು ಇಂಗ್ಲೀಷ್ನಲ್ಲಿಯೇ ಅಂದರೆ ಆಂಗ್ಲ ಭಾಷೆಯಲ್ಲೇ ಹೆಚ್ಚಿನ ಮಕ್ಕಳು ಉಪಯೋಗಿಸೋವಂಥದ್ದು. ಇವತ್ತು ಯಾವ ವಾರ ಅಂತ ಕೇಳಿದ್ರೆ ಅವರ ಬಾಯಲ್ಲಿ ಥಟ್ ಅಂತ ಬರೋದು ಇಂಗ್ಲೀಷ್ ಡೇಸ್. ಸಂಡೇ, ಇವತ್ತು ಥರ್ಸ್ಡೇ, ಇವತ್ತು ಫ್ರೈಡೇ, ಇವತ್ತು ವೆಡ್ನಸ್ಡೇ, ಇವತ್ತು ಸಾಟರ್ಡೇ. ಆದರೆ ನಾವು ಕನ್ನಡದಲ್ಲಿ ಈ ದಿನಗಳನ್ನು ಬಹುತೇಕ ಎಲ್ಲರೂ ಇವಾಗ ಏನು ಮಾಡ್ತಾರೆ, ಇಂಗ್ಲೀಷ್ನಲ್ಲೇ ಡೇಸ್ ಅಂದರೆ ದಿನಗಳನ್ನು ಹೇಳ್ಬಿಡ್ತಾ ಇದ್ದಾರೆ. ಆದರೆ ನಾವು ಇದನ್ನು ಕನ್ನಡದಲ್ಲಿ ಹೇಗೆ ಹೇಳೋದು ದಿನಗಳನ್ನು, ಬಹುಶಃ ಇದನ್ನು ನೀವು ಮಕ್ಕಳಲ್ಲಿ ಅಭ್ಯಾಸವನ್ನು ಮಾಡಿಸಿ. ಯಾಕೆ ಅಂದರೆ ಶಾಲೆಗಳಲ್ಲಿ ಬಹುತೇಕ ಕನ್ನಡವನ್ನು ಹೊರತುಪಡಿಸಿ ಉಳಿದಂಥ ಎಲ್ಲ ವಿಷಯಗಳು ಕೂಡ ಆಂಗ್ಲ ಭಾಷೆಯಲ್ಲೇ ಬೋಧನೆ ಆಗತ್ತೆ. ಹಾಗಾಗಿ ಈ ಕನ್ನಡ ಭಾಷೆ ನಮ್ಮ ಮನೆಗಳಲ್ಲೇ ಮಾತಾಡುವಂಥ ಭಾಷೆ ಆಗಿದೆ. ಇವುಗಳನ್ನು ಪ್ರಯೋಗವನ್ನು ಮಾಡಲಿಲ್ಲ ಅಂದರೆ ಬಹುತೇಕ ನಮ್ಮ ಮಕ್ಕಳಿಗೆ ಈ ವಾರಗಳು, ದಿನಗಳು ಹಾಗೆ ತಿಂಗಳುಗಳ ಹೆಸರುಗಳೇ ಮರ್ತು ಹೋಗ್ಬಿಡತ್ತೆ ಮುಂದಿನ ಕಾಲಗಳಲ್ಲಿ. ಹಾಗಾಗಿ ಇವತ್ತು ನಾನು ಈ ದಿನಗಳು, ಮಾಸಗಳು ಹಾಗೆ ಕನ್ನಡ ಅಂಕಿಗಳ ಬಳಕೆಯನ್ನು ಮಾಡೋದ್ರ ಬಗ್ಗೆ, ಹೇಗೆ ನೀವು ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ದಿನನಿತ್ಯವೂ ಕೂಡ ನಾವು ಎದ್ದ ತಕ್ಷಣ, ಬೆಳಗ್ಗೆ ಎದ್ದಿದ್ದ ತಕ್ಷಣ ನಾವು ನೋಡುವಂಥದ್ದು ಗಡಿಯಾರ, ಅದರಲ್ಲಿ ಅಂಕಿಗಳನ್ನು ನೋಡ್ತೀವಿ. ಹಾಗೆ ಬಂದು ನಂತರದಲ್ಲಿ ನೋಡುವಂಥದ್ದು ಇವತ್ತು ಯಾವ ವಾರ ಅಂತ. ನೀವು ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಒಮ್ಮೆ ಅಭ್ಯಾಸವನ್ನು ಮಾಡಿಸಿ, ಬೆಳಗ್ಗೆ ಅಥವಾ ಸಾಯಂಕಾಲದ ಸಮಯದಲ್ಲಿ ಕನ್ನಡದಲ್ಲೇ ವಾರಗಳನ್ನು ಹೇಳುವಂಥದ್ದು, ತಿಂಗಳುಗಳ ಹೆಸರುಗಳನ್ನು ಹೇಳುವಂಥ ಒಂದು ಅಭ್ಯಾಸವನ್ನು ಮಾಡಿಸಿ. ಈಗ ದಿನಗಳು ಅಂತ ತೆಗೆದುಕೊಂಡ್ರೆ ಒಂದು ವಾರದಲ್ಲಿ ನಮಗೆ 7 ದಿನಗಳು ಸಿಗತ್ತೆ. ಒಂದು ವಾರದಲ್ಲಿ ನಮಗೆ 7 ದಿನಗಳು ಸಿಗತ್ತೆ. ಆ ದಿನಗಳು ಯಾವ್ಯಾವುದು? ನಾವು ಇಂಗ್ಲೀಷ್ನಲ್ಲಿ ಹೇಳೋದಾದ್ರೆ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ, ಥರ್ಸ್ಡೇ, ಫ್ರೈಡೇ, ಸಾಟರ್ಡೇ ಅಂತ ಹೇಳ್ತೇವೆ. ಅದೇ ರೀತಿ ಕನ್ನಡದಲ್ಲಿ ವಾರಗಳನ್ನು ಹೇಳ್ತಾ ಬರೋದಾದ್ರೆ ಭಾನುವಾರ ಅಥವಾ ರವಿವಾರ ಅಂತ ಕೂಡ ಕರೀತಾರೆ. ಭಾನುವಾರ ಅಥವಾ ರವಿವಾರ. ಎರಡನೇದು, ಇದನ್ನು ಇಂಗ್ಲಿಷ್ನಲ್ಲಿ ಸಂಡೇ ಅಂತ ಹೇಳ್ತೇವೆ. ಹಾಗೆ ಎರಡನೆಯದು ಮಂಡೇ, ಇಂಗ್ಲಿಷ್ನಲ್ಲಿ ಮಂಡೇ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಸೋಮವಾರ. ಮೂರನೇದು ಟ್ಯೂಸ್ಡೇ, ಇಂಗ್ಲಿಷ್ನಲ್ಲಿ ಟ್ಯೂಸ್ಡೇ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಮಂಗಳವಾರ. ನಾಲ್ಕನೇದಾಗಿ ವೆಡ್ನಸ್ಡೇ ಅಂದರೆ ಬುಧವಾರ. ಬುಧವಾರ ನೋಡಿ, ಇಲ್ಲಿ ಒಟ್ಟರು ಸುಳಿ ಕೆಳಗಡೆ ಸೀಳಿದೆ, ಹಾಗಾಗಿ ಇದು ಮಹಾಪ್ರಾಣಾಕ್ಷರ, ಬುಧವಾರ. ಹಾಗೆ ನಂತರದಲ್ಲಿ ಥರ್ಸ್ಡೇ, ಗುರುವಾರ. ನಂತರದಲ್ಲಿ ಬರೋದು ಫ್ರೈಡೇ, ಶುಕ್ರವಾರ. ನಂತರ ವಾರದ ಕೊನೆಯ ದಿನ ಬಂದು ಸಾಟರ್ಡೇ ಅಂದರೆ ಶನಿವಾರ. ವಾರದ ಮೊದಲನೇ ದಿನ ಬಂದು ಭಾನುವಾರ ಅಥವಾ ರವಿವಾರ ಆಗಿರುತ್ತೆ. ವಾರದ ಕೊನೆಯ ದಿನ ಶನಿವಾರ ಆಗತ್ತೆ. ಹಾಗಾಗಿ ಕನ್ನಡದ ದಿನಗಳು ಯಾವ್ಯಾವುದಪ್ಪ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ,
ಶುಕ್ರವಾರ, ಶನಿವಾರ. ಒಟ್ಟು 7 ದಿನಗಳಿವೆ. ವಾರದಲ್ಲಿ 7 ದಿನಗಳಿವೆ. ಆ 7 ದಿನಗಳು ಯಾವ್ಯಾವುದು ಅಂತ ನಾನು ನಿಮಗೆ ಇವಾಗ ಹೇಳ್ಕೊಟ್ಟಿದ್ದೇನೆ. ಇದನ್ನ ನೀವು ಕನ್ನಡ ಕ್ಲಾಸ್ ವರ್ಕನ್ನು, ಕನ್ನಡ ನೋಟ್ಸನ್ನು ಅಥವಾ ಕನ್ನಡ ಹೋಮ್ವರ್ಕನ್ನು ಬರೆಯುವಾಗ ದಯವಿಟ್ಟು ಆದಷ್ಟು ಈ ದಿನಗಳನ್ನು ಅಲ್ಲಿ ಬರೆಯುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಇವತ್ತಿನ ದಿನಾಂಕವನ್ನು ಬರಿತೀರಾ, ಆ ದಿನಾಂಕದ ಕೆಳಗೆ ಇವತ್ತು ಯಾವ ವಾರ ಅನ್ನೋದನ್ನು ಅಟ್ಲೀಸ್ಟ್ ಕನ್ನಡ ಕ್ಲಾಸ್ ವರ್ಕ್ನಲ್ಲಿ ನೀವು ಬರೆಯುವಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಇದಿಷ್ಟು ವಾರದಲ್ಲಿ ಬರುವಂಥ ದಿನಗಳ ಬಗ್ಗೆ ಆಯಿತು. ಇನ್ನು ತಿಂಗಳು ಅಥವಾ ಮಾಸ, ನಂತರದಲ್ಲಿ ಮಾಸಗಳು ಅಂದರೆ ತಿಂಗಳು ಅನ್ನುವಂಥ ಅರ್ಥ. ಬಹುತೇಕ ತುಂಬ ಮಕ್ಕಳಿಗೆ ಗೊತ್ತಿರುವಂತಹ ತಿಂಗಳುಗಳು ಯಾವುದು ಅಂತಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಆದರೆ ಇದನ್ನು ನಾವು ಕನ್ನಡದಲ್ಲಿ ತಿಂಗಳುಗಳು ಅಂತ ಹೇಳೋದಿಲ್ಲ. ಇದನ್ನು ಇಂಗ್ಲಿಷ್ ಕ್ಯಾಲೆಂಡರ್ನಲ್ಲಿ ನಾವು ಬಳಸುವಂಥ ಮಾಸಗಳ ಹೆಸರಾಗಿದೆ. ಆದರೆ ಕನ್ನಡದಲ್ಲಿ ನಾವು ತಿಂಗಳುಗಳನ್ನು ಬೇರೆ ಹೆಸರಿನಿಂದಾನೇ ಕರಿತೇವೆ. ಕನ್ನಡದಲ್ಲಿ ಅಂದರೆ ಹಿಂದೂಗಳ ಪ್ರಕಾರ ನಮ್ಮ ಈ ಕ್ಯಾಲೆಂಡರ್ ಸ್ಟಾರ್ಟ್ ಆಗುವಂಥದ್ದು ಯಾವಾಗ ಅಂದರೆ ಚೈತ್ರ ಮಾಸ. ಬಹುತೇಕ ನಾವು ನೋಡುವಂತಹ ಕ್ಯಾಲೆಂಡರ್ಗಳಲ್ಲಿ ಸ್ಟಾರ್ಟ್ ಆಗುವಂಥದ್ದು ಮಂತ್ ಸ್ಟಾರ್ಟ್ ಆಗೋದೇ ಜನವರಿಯಿಂದ. ಆದರೆ ಹಿಂದೂಗಳ ಪ್ರಕಾರ ಮೊದಲನೇದಾಗಿ ಮಾಸಗಳು ಪ್ರಾರಂಭ ಆಗೋದು ಚೈತ್ರ ಮಾಸ. ಕನ್ನಡದಲ್ಲಿ ಮೊದಲು ತಿಂಗಳುಗಳಿಗೆ ಏನೇನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಇದು ಯಾವ್ಯಾವ ತಿಂಗಳಿಗೆ ಸಂಬಂಧ ಅಂದರೆ ನಾವು ಜನರಲ್ ಆಗಿ ಯೂಸ್ ಮಾಡುವಂಥ ಜನವರಿಯಿಂದ ಡಿಸೆಂಬರ್ ಇರುವಂಥ ತಿಂಗಳಿಗೆ ಇದು ಯಾವ ತಿಂಗಳಲ್ಲಿ ಹೊಂದಿಕೆ ಆಗತ್ತೆ ಅನ್ನೋದನ್ನ ನೋಡೋಣ. ಕನ್ನಡದಲ್ಲಿ ಮಾಸಗಳನ್ನು ಹೇಳುವಾಗ ಮೊದಲನೇ ತಿಂಗಳು ನಮ್ಮ ಹಿಂದೂ ಸಂಪ್ರದಾಯದಂತೆ ಪ್ರಾರಂಭ ಆಗುವಂತಹ ತಿಂಗಳುಗಳು ಅಥವಾ ಮಾಸಗಳು ಅಂದರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಯುಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ. ಇದು ಕನ್ನಡದ ಮಾಸಗಳು. ಜನವರಿ, ಫೆಬ್ರವರಿ ಅನ್ನುವಂಥದ್ದು ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ನಲ್ಲಿ ಬರುವಂಥ ಮಾಸಗಳು. ಕನ್ನಡದ ಮಾಸಗಳು ಅಂತ ಬಂದಾಗ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಪಾಲ್ಗುಣ. ಈಗ ಈ ಚೈತ್ರ ಮಾಸ ಅಂದರೆ ನಾವು ಪ್ರಾರಂಭ ಮಾಡುವಂಥ ಯುಗಾದಿ ನಮ್ಮ ವರ್ಷದ ಆದಿ, ವರ್ಷದ ಪ್ರಾರಂಭ ಅಂತ ಹೇಳ್ತೀವಿ. ಅದು ಬಹುತೇಕ ಬರುವಂಥದ್ದು ನೀವಿಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ, ಮಾರ್ಚ್ ಮತ್ತು ಏಪ್ರಿಲ್. ನಮ್ಮ ಹಿಂದೂಗಳ ಪ್ರಕಾರ ಯುಗಾದಿ ಅಂದರೆ ಯುಗದ ಆದಿ, ಅಂದರೆ ಹೊಸ ವರ್ಷದ ಪ್ರಾರಂಭ ಅನ್ನುವಂಥ ಅರ್ಥವನ್ನ ನೀಡುತ್ತೆ. ಈ ಯುಗದ ಆದಿ ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ ಮತ್ತು ನಮ್ಮ ಕನ್ನಡದ ಮಾಸಗಳು ಯಾವ್ಯಾವ ತಿಂಗಳಲ್ಲಿ ಬರುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಚೈತ್ರ. ಈ ಚೈತ್ರ ಅನ್ನುವಂಥದ್ದು ಮಾರ್ಚ್ ಮತ್ತು ಏಪ್ರಿಲ್ ಅಂದರೆ ನೀವು 15 ದಿನಗಳನ್ನು ತೆಗೆದುಕೊಂಡ್ರೆ ಮಾರ್ಚ್ 15ರ ನಂತರ ಏಪ್ರಿಲ್ 15ರವರೆಗೆ ಇರುವಂಥದ್ದು ಚೈತ್ರ. ಇಲ್ಲಿ 15 ದಿನಗಳು ಬರುತ್ತೆ. ಯಾಕೆ ಅಂದರೆ ನಾವು ಅಮಾವಾಸ್ಯೆ ಹಾಗೂ ಪೌರ್ಣಮಿಯನ್ನು ಲೆಕ್ಕ ಹಾಕೋತೀವಿ ತಿಂಗಳಗಳಿಗೆ. ಒಂದು ಅಮಾವಾಸ್ಯೆ ಹಾಗೂ ಒಂದು ಪೌರ್ಣಿಮೆಯನ್ನು ತೆಗೆದುಕೊಂಡು ಒಂದು ಮಾಸ ಅಂತ ನಾವು ಲೆಕ್ಕ ಹಾಕ್ತೀವಿ. ಅದರ ಪ್ರಕಾರ ನೋಡೋದಾದರೆ ಮಾರ್ಚ್ ಮತ್ತು ಏಪ್ರಿಲ್, ಮಾರ್ಚ್ 15ರಿಂದ ಏಪ್ರಿಲ್ 15ರವರೆಗೆ ಬರುವಂಥ ದಿನಗಳೇನಿದೆ ಅದನ್ನು ನಾವು ಚೈತ್ರ ಮಾಸ ಅಂತ ಕರಿತೀವಿ. ಹಾಗೆ ಏಪ್ರಿಲ್ 15 ದಿನ, ಹಾಗೆ ಮೇ 15, ಏಪ್ರಿಲ್ ಕೊನೆ 15 ದಿನಗಳು, ಮೇ ಮೊದಲ 15 ದಿನಗಳು ವೈಶಾಖ ಮಾಸ. ನಂತರ ಮೇ 15 ದಿನಗಳು ಅಂದರೆ ಉಳಿದ 15 ದಿನಗಳು, ಜೂನ್ನ ಮೊದಲ 15 ದಿನಗಳು
ಜ್ಯೇಷ್ಠ. ಹಾಗೆ ಜೂನ್ನ ಉಳಿದ 15 ದಿನಗಳು ಹಾಗೆ ಜುಲೈನ ಮೊದಲನೇ 15 ದಿನಗಳು, ಇದನ್ನ ಆಷಾಢ. ಹಾಗೆ ಜುಲೈನಲ್ಲಿ ಉಳಿದಂತ 15 ದಿನಗಳು, ಆಗಸ್ಟ್ನ ಮೊದಲ 15 ದಿನಗಳು, ಇದನ್ನ ಶ್ರಾವಣ ಅಂತ ಹೇಳಿ ಕರಿತೇವೆ. ಅದೇ ರೀತಿ ಆಗಸ್ಟ್ನಲ್ಲಿ ಉಳಿದಂತ 15 ದಿನಗಳು ಹಾಗೆ ಸೆಪ್ಟೆಂಬರ್ನ ಮೊದಲ 15 ದಿನಗಳು, ಈ ಎರಡೂ ಕೂಡ ಸೇರಿ ಭಾದ್ರಪದ. ಹಾಗೆ ಸೆಪ್ಟೆಂಬರ್ನಲ್ಲಿ ಉಳಿದ 15 ದಿನಗಳು, ಅಕ್ಟೋಬರ್ನ ಮೊದಲ 15 ದಿನಗಳು ಆಶ್ವಯುಜ. ಹಾಗೆ ಅಕ್ಟೋಬರ್ನಲ್ಲಿ ಉಳಿದ 15 ದಿನಗಳು ಮತ್ತು ನವೆಂಬರ್ನ ಮೊದಲ 15 ದಿನಗಳು ಕಾರ್ತೀಕ. ಹಾಗೆ ನವೆಂಬರ್ನಲ್ಲಿ ಉಳಿದಂತ 15 ದಿನ, ಡಿಸೆಂಬರ್ನ ಮೊದಲ 15 ದಿನಗಳು ಮಾರ್ಗಶಿರ. ಹಾಗೆ ಡಿಸೆಂಬರ್ನಲ್ಲಿ ಉಳಿದಂತ 15 ದಿನ, ಜನವರಿಯ ಮೊದಲ 15 ದಿನಗಳು ಪುಷ್ಯ. ಜನವರಿಯಲ್ಲಿ ಉಳಿದಂತ 15 ದಿನಗಳು, ಫೆಬ್ರವರಿಯಲ್ಲಿನ ಮೊದಲ 14 ದಿನಗಳು ಏನಾಗತ್ತೆ ಮಾಘ. ಹಾಗೆ ಫೆಬ್ರವರಿಯಲ್ಲಿ ಉಳಿದಂತ 15 ದಿನಗಳು, ಮಾರ್ಚ್ನ ಮೊದಲ 15 ದಿನಗಳು, ಇದನ್ನ ನಾವು ಪಾಲ್ಗುಣ ಅಂತ ಕರಿತೇವೆ. ಹೀಗೆ ಈ ನಮ್ಮ ಇಂಗ್ಲಿಷ್ ಕ್ಯಾಲೆಂಡರ್ನಲ್ಲಿರುವಂತಹ ತಿಂಗಳುಗಳು ಹಾಗೂ ಕನ್ನಡದ ಮಾಸಗಳು. ಯಾಕೆ ಅಂದರೆ ಬಹುತೇಕ ಮಕ್ಕಳಿಗೆ ಈಗ ಈ ಕನ್ನಡದ ಮಾಸಗಳ ಪರಿಚಯ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ನಾನು ಇದನ್ನು ನಿಮಗೆ ಈ ತರಗತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಹೇಳುವಂಥ ಅಭ್ಯಾಸವನ್ನು ದಯವಿಟ್ಟು ಮಕ್ಕಳು ಮಾಡಿ, ಪ್ರತಿದಿನ ಮನೆಯಲ್ಲಿ ಮಾಡಿ. ತಿಂಗಳುಗಳ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಈಗ ಕನ್ನಡ ಅಂಕಿಗಳು, ಬಹುತೇಕ ಮಾಸಗಳು ಹೇಗೆ ಮಕ್ಕಳಿಗೆ ಸ್ವಲ್ಪ ನೆನಪು ಮರ್ತಿದ್ರು, ಹಾಗೆ ಕನ್ನಡದ ಅಂಕಿಗಳನ್ನು ಕೂಡ ಮರೆಯುವಂಥ ಸಾಧ್ಯತೆ ಬಹುತೇಕ ಇರುತ್ತೆ. ಯಾಕೆ ಅಂದರೆ ಸರ್ಕಾರಿ ಕಚೇರಿಗಳಲ್ಲಿ ಹೊರತುಪಡಿಸಿ ಕನ್ನಡ ಅಂಕಿಗಳನ್ನು ಬಳಕೆ ಮಾಡುವಂಥದ್ದು ಬಹುಶಃ ಶಾಲೆಗಳಲ್ಲಿ ಮಾತ್ರ ಸಾಧ್ಯ. ಬೇರೆ ಎಲ್ಲ ಕಡೆ ಕನ್ನಡ ಅಂಕಿಗಳನ್ನು ಬರವಣಿಗೆ ರೂಪದಲ್ಲಿ ಬಳಸೋದು ಬಹುಶಃ ಕಡಿಮೆ. ಆದರೆ ಹೇಳೋದು ಕನ್ನಡದಲ್ಲೇ ಹೇಳ್ತೇವೆ, ಆದರೆ ಬರವಣಿಗೆಯ ರೂಪವನ್ನು ನಾವು ಶಾಲೆಗಳಲ್ಲೇ ಹೆಚ್ಚಾಗಿ ಕಾಣ್ತೇವೆ. ಇವತ್ತು ನಾನು ನಿಮಗೆ ಕನ್ನಡದ ಅಂಕಿಗಳನ್ನು ಹೇಗೆ ಹೇಳೋದು ಹಾಗೆ ಅದನ್ನು ಬರೆಯುವಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ನಿಮಗೆ ಇಲ್ಲಿ ಕಾಣಿಸ್ತಾ ಇರೋ ಹಾಗೆ ಇಲ್ಲಿ ಇಂಗ್ಲಿಷ್ನಲ್ಲಿ ಕೂಡ ಸಂಖ್ಯೆಗಳನ್ನು ನೀವು ನೋಡ್ತಾ ಇದ್ದೀರಾ, ಹಾಗೆ ಅದರ ಪಕ್ಕದಲ್ಲಿ ಕನ್ನಡ ಅಂಕಿಗಳನ್ನು ನೋಡ್ತಾ ಇದ್ದೀರಾ. ಇದನ್ನು ನೀವು ಬರೆಯೋದ್ರ ಮೂಲಕ ಅಭ್ಯಾಸವನ್ನ ಮಾಡಬೇಕಾಗತ್ತೆ. ಈಗ 1 ಇಂಗ್ಲಿಷ್ನಲ್ಲಿ 1 ಅಂತ ಹೇಳ್ತೀವಿ, ಇದನ್ನ ಕನ್ನಡದಲ್ಲಿ 1. ಹಾಗೆ ಇದನ್ನ ಯಾವ ರೀತಿ ಬರಿಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಈಗ ನಾನು ಇದನ್ನ ಒಂದೊಂದೇ ಅಂಕಿಗಳನ್ನ ಹೇಳ್ತಾ ಹೋಗ್ತೀನಿ, ನೀವು ಇದನ್ನ ಹೇಳ್ತಾ ಬರೆಯುವಂಥ ಪ್ರಯತ್ನವನ್ನ ಮಾಡಿ. 1 2 3 4 ಇದು 5. ಅಲ್ಲಿ ಅಕ್ಷರ ಟೈಪ್ ಮಾಡುವಾಗ ಸ್ವಲ್ಪ ಬದಲಾವಣೆ ಆಗಿದೆ. 5 ಐ ಎ ಎ ಐ ಆ ಐ ಬರಬೇಕು, ಇಲ್ಲಿ ಆ ಬರಲ್ಲ. 5 6 7 8 9 10. ನೋಡಿ, ಸಾಮಾನ್ಯವಾಗಿ ನೀವು ಬಳಕೆ ಮಾಡೋದು 1 2 3 4 ಅಂತ. ಇದನ್ನು ನೀವು ಕನ್ನಡದಲ್ಲಿ ಹೇಳ್ತಾ ಬರೆಯುವಂಥ ಅಭ್ಯಾಸ ಮಾಡ್ಕೊಳ್ಳಿ. 1 2 3 4 5 6 7 8 9 10. ಇದು ನಿಮಗೆ ಮೂಲವಾಗಿ ಬರಬೇಕಾಗಿರುವಂಥ ಅಂಕಿಗಳು. ಇದಿಷ್ಟು ಗೊತ್ತಿದ್ರೆ ಉಳಿದಂಥ ಅಂಕಿಗಳನ್ನು ನೀವು ಸುಲಭವಾಗಿ ಹೇಳುವಂಥದ್ದು ಹಾಗೆ ಬರೆಯುವಂಥದ್ದು ಕೂಡ ತುಂಬಾನೇ ಸುಲಭ ಆಗತ್ತೆ. ನಂತರ 10ರ ನಂತರ 11. ನೋಡಿ, ಇಲ್ಲಿ 1ರ ಪಕ್ಕ
ಮತ್ತೊಂದು ಒಂದು. ನೀವೇನು 1ರಿಂದ 9ರವರೆಗೆ 10ರವರೆಗೆ ಅಂಕಿಯನ್ನು ಕಲಿತಿರೋ ಇದೇ ನಿಮಗೆ 100ರವರೆಗೂ ಕೂಡ ಬರೆಯೋದಕ್ಕೆ ತುಂಬಾನೇ ಸುಲಭ ಆಗ್ಬಿಡತ್ತೆ. 1ರಿಂದ 9ರವರೆಗೆ 10ರವರೆಗೆ ಕಲ್ತ್ರೆ ನೀವು 100ರವರೆಗೂ ಕೂಡ ಅಂಕಿಗಳನ್ನ ಬರಿಬಹುದು. ಇಲ್ಲಿ 11, 12 ನೋಡಿ, 1ರ ಪಕ್ಕ 2, 12. ಹಾಗೆ 13, ಇಲ್ಲಿ 1ರ ಪಕ್ಕ 3, 13, 14, 15, 16, 17, 18, 19, 19, 20. ಇದು 11ರಿಂದ 20ರವರೆಗೆ ನೀವು ಹೇಳಿಕೊಂಡು ಬರಿಬೇಕಾದಂಥ ವಿಧಾನ. ಇಲ್ಲಿ ನೋಡಿ, ಈ 11ರಿಂದ 19ರವರೆಗೆ ಮೊದಲ ಸ್ಥಾನದಲ್ಲಿ 1 ಅನ್ನುವಂಥ ಅಂಕಿನೇ ಬರ್ತಾ ಇದೆ. ನಂತರದಲ್ಲಿ ಅದರ ಪಕ್ಕಕ್ಕೆ ಏನಾಗ್ತಾ ಇದೆ, 1, 2, 3, 4, 1ರಿಂದ 9 ಅಂಕಿಗಳು ಬರ್ತಾ ಇದೆ. ಹಾಗೆ ಕೊನೆಯಲ್ಲಿ ಅದು 20. ಇದು 11ರಿಂದ 20. ನೀವು ಬರೆಯೋದಷ್ಟೇ ಅಲ್ಲ, ಅದನ್ನು ಉಚ್ಚಾರಣೆ ಕೂಡ ಸರಿಯಾಗಿ ಹೇಳಬೇಕು. ಬಹುತೇಕ ಜನರು 19 ಅನ್ನೋದನ್ನು ಪೂರ್ಣವಾಗಿ ಹೇಳೋಲ್ಲ, 19 ಅಂತ ಹೇಳ್ತಾರೆ. ಅದು 19 ಅಲ್ಲ, 19. ಅಂದ್ರೆ 10ಕ್ಕೆ 9 ಸೇರಿದೆ. 10, 9 ಸೇರಿ 19 ಆಗತ್ತೆ. ಹಾಗೆ 18, 10 ಅಂದ್ರೆ 10 ಅನ್ನೋ ಅರ್ಥವನ್ನೇ ಕೊಡುತ್ತೆ. ಅದಕ್ಕೆ 8 ಸೇರಿ 18 ಆಗಿದೆ. 10 ಅಂದ್ರೆ 10 ಅನ್ನುವಂಥ ಅರ್ಥವನ್ನೇ ಕೊಡುತ್ತೆ. ಅದಕ್ಕೆ 7 ಸೇರಿ 17 ಆಗಿದೆ. ಅಂದ್ರೆ 10ರ ಸ್ಥಾನಕ್ಕೆ ಮುಂದಿನ ಸಂಖ್ಯೆಗಳನ್ನ ಸೇರಿಸ್ತಾ ಹೋಗುವಂಥದ್ದು. ಈಗ ನಿಮಗೆ 11ರಿಂದ 20 ಹೇಗೆ ಹೇಳಬೇಕು ಅನ್ನೋದು ಅರ್ಥ ಆಗಿದೆ. ನಂತರ 21, 22, 23, 24, 25, 25, 26, 27, 28, 29, 30. ಅಂದ್ರೆ 30. 10 ಅಂದಾಗ 1 ಹತ್ತಿದೆ. 20 ಅಂದಾಗ ಅಲ್ಲಿ 2 10ಗಳಿವೆ. ಹಾಗೆ 30, 3 10ಗಳಿವೆ. ಈಗ 30 ಆಯ್ತು. ಅದೇ ರೀತಿಯಲ್ಲಿ 21 ಅಂದ್ರೆ 20 ಅಂದ್ರೆ ದ್ವಿ ಇರುವಂಥದ್ದು. ಅಂದ್ರೆ 20, 20ಕ್ಕೆ 1 ಸೇರಿದೆ. ಹಾಗೆ 24, 20 ಅಂಕಿಯ ಜೊತೆಗೆ 4 ಅಂಕಿ ಸೇರಿಕೊಂಡು 24 ಆಗಿದೆ. ಈ ರೀತಿಯಾಗಿ 21ರಿಂದ 30ರವರೆಗೆ ಇದೆ. ನಂತರದಲ್ಲಿ 31, 32, 33, 34, 35, 36, 37, 38, 39, 40. ಅಂದ್ರೆ 4 10ಗಳು 40. ಅದೇ ರೀತಿ 31 ಅಂದ್ರೆ 30 ಅಂದ್ರೆ 3 10ಗಳು ಸೇರಿಕೊಂಡಿದೆ. 30ಕ್ಕೆ 1 ಸೇರಿ 31, 30ಕ್ಕೆ 2 ಸೇರಿ 32, ಹಾಗೆ 30ಕ್ಕೆ 5 ಸೇರಿ 35, ಹಾಗೆ 30ಕ್ಕೆ 8 ಸೇರಿ 38. ಹೀಗೆ 31ರಿಂದ 40. ಹಾಗೆ 40ರ ನಂತರ 41, 42, 43, 44, 45, 46, 47, 48, 49, 50. ಅದೇ ರೀತಿಯಾಗಿರುತ್ತೆ. ಕೊನೆಯಲ್ಲಿ ಬರುವಂತಹ 10, 20, 30, 40, 50, 60, 70, 80, 90 ಹಾಗೆ 100. ಇವು ಕನ್ನಡದ ಅಂಕಿಗಳು. ಇಲ್ಲಿ 50ರಿಂದ 100 ಕೇವಲ 10ರ ಸ್ಥಾನಗಳನ್ನು ಮಾತ್ರ ಬರೆದಿದೆ.
ಅಂದರೆ ಹೇಗೆ ನೀವು 1ರಿಂದ ಅಥವಾ 21ರಿಂದ 50ರವರೆಗೆ ಹೇಗೆ ಹೇಳಿದ್ರೋ ಅದೇ ರೀತಿಯಲ್ಲಿ 51, 52, 53, 54, 55, 56, 57, 58, 59, 60 ಈ ರೀತಿಯಾಗಿ ನೀವು ಇದನ್ನು ಬರ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಬರ್ಕೊಳ್ಳೋದಕ್ಕಿಂತ ಹೆಚ್ಚಿನ ಅಭ್ಯಾಸವನ್ನು ಮಾಡಿ. ಈಗ ನಿಮಗೆ 1ರಿಂದ 100ರವರೆಗೆ ಕನ್ನಡದ ಅಂಕಿಗಳನ್ನು ಹೇಳೋದ್ರ ಜೊತೆಗೆ ಬರೆಯುವಂಥ ಕಲೆ ಕೂಡ ನಿಮಗೆ ಬರುತ್ತೆ. ಆದಷ್ಟು ನೀವು ಕನ್ನಡ ಕ್ಲಾಸ್ ವರ್ಕ್ನಲ್ಲಿ ಹಾಗೆ ಹೋಮ್ವರ್ಕ್ನಲ್ಲಿ ಈ ಕನ್ನಡ ಅಂಕಿಗಳನ್ನು ಪ್ರಶ್ನೆಗಳನ್ನು ಬರೆಯುವಾಗ 1, 2, 3 ಅಂತ ಏನು ಬರೀತಿರೋ ಅದು, ಹಾಗೆ ಹೋಮ್ವರ್ಕ್ಗಳನ್ನು ಬರೆಯುವಾಗ ಮೇನ್ಗಳು ಕೂಡ ಇರುತ್ತೆ. ಫಸ್ಟ್ ಮೇನ್, ಸೆಕೆಂಡ್ ಮೇನ್, ಥರ್ಡ್ ಮೇನ್ ಅಂತ. ಆ ಮೇನ್ಗಳಲ್ಲೂ ಕೂಡ ನೀವು ಈ ಕನ್ನಡ ಅಂಕಿಗಳನ್ನು ಉಪಯೋಗಿಸ್ಕೊಂಡು ಪ್ರಶ್ನೆಯ ಸಂಖ್ಯೆಗಳನ್ನು ಬರೆಯುವಾಗ ಕನ್ನಡ ಅಂಕಿಗಳನ್ನು ಬರೆಯುವಂಥದ್ದು. ಹಾಗೆ ದಿನಾಂಕವನ್ನು ಬರೆಯುವಾಗ ಕನ್ನಡ ಕ್ಲಾಸ್ ವರ್ಕ್ನಲ್ಲಿ ಮಾತ್ರ ಹೇಳ್ತಾ ಇದ್ದೀನಿ, ಬೇರೆ ವಿಷಯಗಳಲ್ಲಿ ಬರಿಬಾರ್ದು. ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂಥ ಕ್ಲಾಸ್ ವರ್ಕ್ ಮತ್ತು ವರ್ಕ್ಶೀಟ್ ಹಾಗೆ ಹೋಮ್ವರ್ಕ್ಗಳನ್ನು ನೀವು ಬರೆಯುವಾಗ ಆದಷ್ಟು ಕೂಡ ದಿನಾಂಕವನ್ನು ಕನ್ನಡದಲ್ಲಿ ಬರೀರಿ. ಪ್ರಶ್ನೆಗಳ